ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಕಾವ್ಯ ಮಹಾದೇವ್ ಅವರ ಸಂಬಂಧ ಗಟ್ಟಿ ಆಗ್ತಿದ್ಯಾ? ಈ ಕಡೆ ಕಾವ್ಯ ತನ್ನ ಗಂಡ ಮಹಾದೇವನ್ಗೆ ಆಗಿದ ಅವಮಾನಕ್ಕೆ ತಿರುಗಿ ಬೀಳ್ತಾಳ. ಏನಾಯಿತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಕಾಡಿನಲ್ಲಿ ಸಿಕ್ಕಿ ಬೀಳ್ತಾರೆ. ನಿಜವಾಗ್ಲೂ ಕಾಡಲ್ಲಿ ಲಾಕ್ ಆದಂಥ ಮಹಾದೇವ ಅವರ ಮೇಲೆ ಅಟ್ಯಾಕ್ ಕೂಡ ಆಗುತ್ತೆ. ಆ ಒಂದು ಸಮಯದಲ್ಲಿ ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸ್ತಾರೆ. ಈ ಕಡೆ ಕಾವ್ಯಾಳನ್ನು ಕೂಡ ಕಾಪಾಡ್ತಾರೆ ಮಹಾದೇವರು. ನಂತರ ರಾತ್ರಿ ಹೊತ್ತು ನಿದ್ರೆ ಬರದೇ ಇದ್ದಾಗ ಕಾವ್ಯಗೆ ತಾನೇ ಒಂದು ಜೋಕಾಲಿಯನ್ನು ಕಟ್ಟಿ ಅಲ್ಲಿ ನಿದ್ರೆ ಮಾಡದೆ ಜೋಕಾಲಿಯನ್ನು ಹಾಗೆ ತೂಗ್ತಾ ಇಲ್ಲಿ ಕಾವ್ಯಾಳನ್ನು ಮಲಗಿಸ್ತಾರೆ. ಬೆಳಿಗ್ಗೆ ಹೇಳ್ತಿದ್ದಾಗೆ ಇಲ್ಲಿ ಕಾವ್ಯಾಳನ್ನು ಕಾಡಿಂದ ನಾಡಿಗೆ ಕರ್ಕೊಂಡು ಬರ್ತಾರೆ. ಕೊನೆಗೂ ಇಲ್ಲಿ ಕಾವ್ಯ ತನ್ನ ಫ್ರೆಂಡ್ ಮಾಧವ ಅವ್ರ ಜೊತೆ ಎಂಟ್ರಿ ಕೊಡ್ತಾರೆ. ಈ ಕಡೆ ಮಾಧವ ಅವ್ರ ಜೊತೆ ಬಂದಂಥ ಕಾವ್ಯಾಳನ್ನು ಫ್ರೆಂಡ್ಸ್ ಎಲ್ಲರೂ ಕೂಡ ಏನೇದು ಕಾವ್ಯ, ನಾವೇನು ನಿನ್ನ ಗಂಡನ ಜೊತೆ ಬರ್ತೀಯ ಅಂತ ಅಂದ್ಕೊಂಡ್ರೆ ನೀನು ನೋಡಿದ್ರೆ ನಿಮ್ಮ ಮನೆ ಕೆಲಸದವನ ಜೊತೆ ಬಂದಿದ್ಯಲ್ಲ ಅಂತ ಹೇಳ್ತಾರೆ. ಈ ಒಂದು ಮಾತನ್ನು ಕೇಳಿದ್ದೆ ಕಾವ್ಯಗೆ ಬೇಸರ ಆಗುತ್ತೆ. ಅದಕ್ಕೂ ಜಾಸ್ತಿ ಮಹಾದೇವ್ ಅವ್ರಿಗೆ ಬೇಜಾರಾಗ್ತದೆ. ಬಟ್ ಆದರೂ ಕೂಡ ಇಲ್ಲಿ ಕಾವ್ಯ ಏನು ಮಾತಾಡೋದಿಲ್ಲ. ಮಹಾದೇವ್ ಅವ್ರು ಕೂಡ ಕಾವ್ಯ ಮನೆ ಕೆಲಸದವಳಾಗೆ ನಡ್ಕೋತಾರೆ. ಈ ಕಡೆ ಮಹಾದೇವ್ ಅವ್ರನ್ನ ಹೇಗೂ ಕೆಲಸದವ್ರಲ್ವಾ ಅಂತ ಅಂದ್ಕೊಂಡಂಥ ಕಾವ್ಯ ಫ್ರೆಂಡ್ ಜ್ಯೂಸ್ ಕೊಡಲಿಕ್ಕೆ ಹೇಳ್ತಾರೆ. ಈ ಕಡೆ ಎಲ್ರಿಗೂ ಕೂಡ ಜ್ಯೂಸ್ ಕೊಡ್ತಿದ್ದಾರೆ ಮಹಾದೇವ್ ಅವ್ರನ್ನ ಈ ರೀತಿಯಾಗಿ ನೋಡಲಿಕ್ಕೆ ಸ್ವಲ್ಪ ಕೂಡ ಕಾವ್ಯಗೆ ಇಷ್ಟ ಆಗ್ತಿಲ್ಲ. ಇಲ್ಲಿ ಜ್ಯೂಸ್ ತೊಗೊಳ್ಳಿ ಮೇಡಮ್ ನೀವು ಅಂತ ಮಹಾದೇವ್ ಅವರು ಹೇಳೋದಕ್ಕೆ ನನಗೆ ಬೇಡ ಅಂತಾರೆ. ಹೀಗೆ ಕೊಡುವ ಸಂದರ್ಭದಲ್ಲಿ ಬೇರೆ ಯಾರು ಹೊಡೆದಿರೋ ಡ್ಯಾಶ್ಗೆ ಇಲ್ಲಿ ಮಹಾದೇವ್ ಅವರು ಎಲ್ಲವನ್ನ ಕೂಡ ಚೆಲ್ಬಿಡ್ತಾರೆ. ಇದರಿಂದ ಮದುಮಗಳು ಏನಿದು ನೋಡ್ಕೊಂಡು ಕೊಡೋಕ್ಕಾಗಲ್ವಾ, ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ದೆ. ತನ್ನ ಮುಂದೆನೇ ಆತನನ್ನು ಮಂಡಿಯವರಿಗೆ ಕ್ಲೀನ್ ಮಾಡಿಸ್ತಿದ್ದಾಳೆ ಮದುಮಗಳು. ಇದರಿಂದಾಗಿ ನಿಜವಾಗ್ಲೂ ಕಾವ್ಯಗೆ ತುಂಬ ವಿಚಾರ ಆಗ್ತದೆ. ಹಾಗಾಗಿ ಕೊನೆಗೂ ಕೂಡ ಕಾವ್ಯ ಸಿಡಿದೆದ್ದೆ ಇಲ್ಲಿ ಮಹಾದೇವ ಕೆಲಸದವ್ರಲ್ಲ, ಅವನು ನನ್ನ ಗಂಡ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದಾಳೆ. ಕೊನೆಗೂ ಮಹಾದೇವ ಕಾವ್ಯ ಒಂದಾಗ್ತಿದ್ದಾರೆ. ಮುಂದೆನೇ ಆಗುತ್ತೆ ಮುಂದಿನ ವಿಡಿಯೋ ನೋಡಿ.